ಸಿಎಂ ರಾಜೀನಾಮೆ ಕೊಟ್ರೆ ಇಡೀ ಸಂಪುಟವೇ ವಿಸರ್ಜನೆಯಾಗುತ್ತೆ. ನೂತನ ಸಂಪುಟದಲ್ಲಿ ಜಮೀರ್ಗೆ ಒಲಿಯುತ್ತಾ ಡಿಸಿಎಂ ಪಟ್ಟ. ಅಬ್ಬಬ್ಬ ಲಾಟ್ರಿ. ಜಮೀರ್ ಅಹಮದ್ ಮತ್ತೆ ಮಂತ್ರಿ ಆಗ್ತಾರಾ ಅಥವಾ ಮಂತ್ರಿ ಸಹಜವಾಗಿ ಆಗ್ತಾರೆ, ಬಟ್ ಡಿಸಿಎಂ ಪಟ್ಟ ಒಲಿಯುತ್ತಾ ಅಂತ ಅಲ್ಪಸಂಖ್ಯಾತ ಕೋಟಾದಲ್ಲಿ, ಮುಸ್ಲಿಂ ಕೋಟಾದಲ್ಲಿ ಜಮೀರ್ ಡಿಸಿಎಂ ಆದರೆ ಮೊದಲು ಖುಷಿ ಪಡೋ ನಾನು. ಅಜಂಪುರ್ ಖಾದ್ರಿ ಹೇಳಿದ್ದು ಎಲ್ಲ ಸಮುದಾಯದ ಪ್ರೀತಿ ಇದೆ ಅವ್ರ ಮೇಲೆ. ಡಿಸಿಎಂ ಹುದ್ದೆಗೆ ಅರ್ಹರಾಗಿದ್ದಾರೆ ಅವರು. ಶಿಗ್ಗಾಂವಿಯಲ್ಲಿ ಅಜಂಪೀರ್ ಖಾದ್ರಿ ಹೇಳಿದ್ದಾರೆ, ಜಾರಕಿಹೊಳಿ ಕೆಪಿಸಿಸಿ ಅಧ್ಯಕ್ಷರಾಗಬೇಕು, ಅದರಿಂದ ಪಕ್ಷಕ್ಕೆ ದೊಡ್ಡ ಮಟ್ಟದ ಲಾಭ ಆಗುತ್ತೆ. ಹಾವೇರಿ ಜಿಲ್ಲೆಗೂ ಸಚಿವ ಸ್ಥಾನ ಕೊಡಬೇಕು, ಸಾಮಾಜಿಕ ನ್ಯಾಯದ ಆಧಾರದಲ್ಲಿ ಜಿಲ್ಲೆಗೆ ಸ್ಥಾನಮಾನ ಕೊಡಿ ಅಂತ ಹೆಸ್ಕಾಂ ಅಧ್ಯಕ್ಷ ಅಜಂಪೀರ್ ಖಾದ್ರಿ ಹೇಳಿಕೆಯನ್ನು ಕೊಟ್ಟಿದ್ದಾರೆ. ಯಾಕಂದರೆ ಅವ್ರ ಹಿಂದೆ ಶಿಗ್ಗಾಂವಿಂದ ಕಂಟೆಸ್ಟ್ ಮಾಡುವಂಥ ಆಕಾಂಕ್ಷೆಗಿದ್ದರು, ಬಟ್ ಸಿಗಲಿಲ್ಲ ಅವ್ರಿಗೆ. ಅಸಿರ್ ಖಾನ್ ಪಠಾಣ್ಗೆ ಸಿಕ್ತು. ಆ ಟೈಮ್ನಲ್ಲಿ ಜಮೀರೇ ದೊಡ್ಡ ಪಾತ್ರ ವಹಿಸಿದ್ದು. ಅಜಂಪೀರ್ ಖಾದ್ರಿ ಇಲ್ಲಿ ನಾಮಿನೇಷನ್ ಮಾಡಿಬಿಟ್ಟಿದ್ರು. ಅವ್ರನ್ನ ಮನವೊಲಿಸಿ ಅವ್ರನ್ನ ನಾಮಪತ್ರ ಹಿಂದಕ್ಕೆ ತೆಗೆಸಿ ಬಹಳ ಸಪೋರ್ಟಿವ್ ಆಗಿ ನಿಂತಂಥವ್ರು ಇದೇ ಜಮೀರ್ ಅಹಮದ್. ಆಮೇಲೆ ಜಮೀರ್ ಅಹಮದ್ ನೋಡಿ ನೀವು ವಿಡಿಯೋನ ಪಟ ಅಂತ ಎಣಿಸ್ಕೊಡ್ತಾ ಇರ್ತಾರೆ ದೊಡ್ಡವರು. ಯಾರೇ ಬರಲಿ, ಅದು ಮುಸ್ಲಿಮು ಹಿಂದೂ ಅಂತ ನೋಡಲ್ಲ ಅವರು. ಮದುವೆ ಅಂತ ಬರಲಿ ಅಥವಾ ಏನೇ ಕಾರ್ಯಕ್ರಮ ಅಂತ ಬರಲಿ, ಅವ್ರ ಹತ್ರ ಎಷ್ಟಿದೆ ಎಣಿಸ್ಕೊಡ್ತಾನೆ ಇರ್ತಾರೆ ಅವರು. ಅದರ ಜೊತೆಗೆ ಎಲ್ಲ ಸಮುದಾಯದ ನಾಯಕರು ಅಂತ ಚಾಮರಾಜಪೇಟೆಯಲ್ಲಿ ಗುರುಸ್ಕೊಂಡಿದ್ದಾರೆ ಅವರು. ಹಾಗಾಗಿನೇ ಸಿಕ್ಕಾಪಟ್ಟೆ ಲೀಡಲ್ಲಿ ಗೆದ್ಕೊಂಡು ಬರ್ತಾರೆ ಅವರು. ಮತ್ತು ಮುಸ್ಲಿಂ ಕಮ್ಯುನಿಟಿ ಅಂತ ಬಂದಾಗ ಅವ್ರ ತರಹ ಯಾರೂ ಇಲ್ಲ ನಾಯಕರು. ಖಾದರ್ ಇದ್ದಾರೆ, ರಹೀಂ ಖಾನ್ ಇದ್ದಾರೆ, ಬಟ್ ಜಮೀರ್ ಥರ ಯಾರೂ ಬರಲ್ರಿ. ಅಷ್ಟು ಅಭಿಮಾನಿ ಬಳಗ ಅವ್ರ ಜೊತೆಗಿದೆ. ಸಂಖ್ಯಾತರಿಗೆ ಅಷ್ಟಲ್ಲ, ಎಲ್ಲ ಸಮಾಜದವರು ಅವರಿಗೆ ಪ್ರೀತಿ ಮಾಡ್ತಾರೆ. ಆಮೇಲೆ ಅವ್ರದ್ದು ಗುಣ ಹೆಂಗಿದೆ ಅಂದರೆ, ಯಾರ್ಯಾರ ಸಮಸ್ಯೆ ಇರಲಿ ಆ ಸಮಸ್ಯೆ ಸ್ಪಂದಿಸ್ತಾರೆ. ಭಾಳಷ್ಟು ಶೈಕ್ಷಣಿಕ ಶಿಕ್ಷಣ ಕ್ಷೇತ್ರದಲ್ಲಿ, ಸಾಮಾಜಿಕವಾಗಿ, ವೈಯಕ್ತಿಕವಾಗಿ ಭಾಳ ದೊಡ್ಡ ಅವ್ರದ್ದು ಒಂದು ಕೊಡುಗೆ ಇದೆ ಈ ರಾಜ್ಯದ ಜನರಿಗೆ, ಬಡವರಿಗೆ. ಹಾಗಾಗಿ ಅವರು ಉಪಮುಖ್ಯಮಂತ್ರಿ ಆದರೆ ಮೊದಲು ಸಂತೋಷ ಪಡೋರು ನಾನೇ. ಹಾಗಾಗಿ ಅವರು ಅರ್ಹರಿದ್ದಾರೆ. ಅವ್ರಿಗೆ ಉಪಮುಖ್ಯಮಂತ್ರಿ ಮಾಡಿದರೆ ಭಾಳ ಖುಷಿ ಆಗ್ತದೆ. ನನ್ನ ವೈಯಕ್ತಿಕ ಅಭಿಪ್ರಾಯ, ಸತೀಶ್ ಅಣ್ಣ ಜಾರಕಿಹೊಳಿ ಅವರು KPCC ಅಧ್ಯಕ್ಷ ಆಗಬೇಕು. ಅವರು ಆಗೋದ್ರಿಂದ ಮುಂದಿನ ದಿನಗಳಲ್ಲಿ 2028ಕ್ಕೆ ನಮ್ಮ ಪಕ್ಷಕ್ಕೆ ದೊಡ್ಡ ಲಾಭ ಆಗ್ತೈತೆ ಅನ್ನೋಂಥದ್ದು ನನ್ನ ವೈಯಕ್ತಿಕ ಅಭಿಪ್ರಾಯ. ನಮ್ಮ ಬೇಡಿಕೆ ಏನಂದರೆ, ಹಾವೇರಿ ಜಿಲ್ಲೆಗೆ ನಮ್ಮ ಜಿಲ್ಲೆ ಶಾಸಕರು ಸಚಿವರಾಗಬೇಕಂತೇಳಿ. ಅದರಲ್ಲಿ ಬಸವರಾಜ ಶಿವಣ್ಣವರು, ರುದ್ರಪ್ಪ ಲಮಾಣಿಯವರು, ಹಾನಗಲ್ MLA ಅವರು, ಶ್ರೀನಿವಾಸ ಮಾನೆಯವರು, ಸೀನಿಯರ್ ಶಿವಣ್ಣವರು, ರುದ್ರಪ್ಪ ಇದ್ದಾರೆ, ಅವರು MLC ಆದವರು, MLA ಆದವರು 2 ಬಾರಿ. ಅದಕ್ಕೆ ಸೋಷಿಯಲ್ ಜಸ್ಟಿಸ್ ನಮ್ಮ ಪಕ್ಷದಲ್ಲಿ ಸಾಮಾಜಿಕ ನ್ಯಾಯ ಅಡಿಯಲ್ಲಿ ಯಾರಾಗಲಿ ನಮ್ಮ ಜಿಲ್ಲೆಗೆ ಸಚಿವರಾಗಬೇಕಂತ ಅದು ಒಂದು ನಮ್ಮ ಬೇಡಿಕೆ. ಜಮೀರ್ ಅಹಮದ್ ಸಾಹೇಬರು ಒಬ್ಬ ಪ್ರಶ್ನಾತೀತ ನಾಯಕರು ಅವರು ರಾಜ್ಯದಲ್ಲಿ. ಅಲ್ಪಸಂಖ್ಯಾತರಿಗೆ ಅಷ್ಟಲ್ಲ,